ಸಿವಿಲ್ ನ್ಯಾಯಾಧೀಶರಾಗಿ ಆಯ್ಕೆಯಾದ ಪದ್ಮಾವತಿ ಎನ್ ಮಾದಿಗ ಅವರ ಮನೆಗೆ ಹೋಗಿ ಕನ್ನಡ ಸಾಹಿತ್ಯ ಪರಿಷತ್ತು ಸನ್ಮಾನಿಸಿ ಗೌರವಿಸಿತು. ಜಿಲ್ಲಾ ಹಾಗೂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಆಶ್ರಯದಲ್ಲಿ ಹಮ್ಮಿಕೊಂಡ ಸಾಧಕರ ಮನೆಗೆ ಸಾಹಿತ್ಯ ಪರಿಷತ್ತು ಎನ್ನುವ ಕಾರ್ಯಕ್ರಮದಲ್ಲಿ ಗೌರವ ಸನ್ಮಾನ ಕಾರ್ಯಕ್ರಮ ನಡೆಯಿತು. ನೂತನವಾಗಿ ನ್ಯಾಯಾಧೀಶರಾಗಿ ಆಯ್ಕೆಯಾದ ಪದ್ಮಾವತಿಯವರನ್ನು ಸನ್ಮಾನಿಸಿ ಮಾತನಾಡಿದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿಎನ್ ವಾಸರಿಯವರು ಪದ್ಮಾವತಿ ಎನ್ ಮಾದಿಗರವರ ಸಾಧನೆ ಇಡೀ ದಾಂಡೇಲಿಗೆ ಹೆಮ್ಮೆ ತರುವಂಥದ್ದು. ಅವರ ಸಮುದಾಯದಲ್ಲಿ ಅವರು ಜಿಲ್ಲೆ ಮತ್ತು ರಾಜ್ಯಕ್ಕೆ ಈ ಸಾಧನೆ ಮಾಡಿದವರಲ್ಲಿ ಮೊದಲಿಗರು ಅನಿಸುತ್ತದೆ. ಪದ್ಮಾವತಿಯವರ ಸಾಧನೆ ಇಂದಿನ ಯುವಜನರಿಗೆ ಪ್ರೇರಣೆಯಾಗಬೇಕು. ಅವರ ಮಾತೃಭಾಷೆ ತೆಲುಗು ಆದರೂ ಕೂಡ ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣಾಭ್ಯಾಸವನ್ನು ಮಾಡಿ ಸಿವಿಲ್ ನ್ಯಾಯಾಧೀಶರಾಗುವ ಸಾಧನೆ ಮಾಡಿರುವುದು ನಿಜಕ್ಕೂ ಕೂಡ ಕನ್ನಡ ಭಾಷೆ ಮತ್ತು ಸಾಹಿತ್ಯ ಪರಿಷತ್ತಿಗೂ ಹೆಮ್ಮೆ ತರುವಂತದ್ದಾಗಿದೆ ಎಂದರು. ಲೇಖಕಿ ನಾಗರೇಖಾ ರಾವ್ಕರ್, ಕೊಂಕಣಿ ಅಕಾಡೆಮಿ ಮಾಜಿ ಅಧ್ಯಕ್ಷ ಆರ್ಪಿ ನಾಯ್ಕ್, ಕಸಾಪ ಅಜೀವ ಸದಸ್ಯ ಮೋಹನ್ ಹಲವಾಯಿ ಮುಂತಾದವರು ಮಾತನಾಡಿ ಪದ್ಮಾವತಿ ಮಾದಿಗರವರ ಸಾಧನೆಯನ್ನು ಶ್ಲಾಘಿಸಿದರು. ದಾಂಡೇಲಿಯ ಹೆಸರು ರಾಜ್ಯ ಮಟ್ಟದಲ್ಲಿ ಬೆಳಗುವಂತಾಗಲಿ ಎಂದು ಶುಭ ಕೋರಿದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಪದ್ಮಾವತಿ ಮಾದಿಗರವರು, ನಾನು ನ್ಯಾಯಾಧೀಶರಾಗಿ ಆಯ್ಕೆಯಾದ ಸಂದರ್ಭದಲ್ಲಿ ಸಾಹಿತ್ಯ ಪರಿಷತ್ತು ನನ್ನ ಮನೆಗೆ ಬಂದು ಗೌರವ ಸಲ್ಲಿಸಿದ್ದು ನನಗೆ ಅತ್ಯಂತ ಅಭಿಮಾನವನ್ನು ತಂದಿದೆ. ಈ ಸಂದರ್ಭ ಮರೆಯಲಾಗದು. ನಾನು ಎಲ್ಲಿಯೇ ಕೆಲಸ ಮಾಡಿದರೂ ಅಲ್ಲಿ ದಾಂಡೇಲಿಯ ಹೆಸರು ಗುರುತಿಸುವ ಹಾಗೆ ಮಾಡುತ್ತೇನೆ. ಸಂವಿಧಾನದ ಆಶಯಗಳಿಗೆ ಬದ್ಧಳಾಗಿ ಕರ್ತವ್ಯ ನಿರ್ವಹಿಸುತ್ತೇನೆ ಹಾಗೂ ನನ್ನಿಂದ ಸಾಧ್ಯವಾದಷ್ಟು ವಿದ್ಯಾರ್ಥಿಗಳಿಗೆ ಈ ವಿಚಾರವಾಗಿ ಉತ್ತೇಜನ ನೀಡುತ್ತೇನೆ ಎಂದರು. ಸನ್ಮಾನ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾವತ್ತಿಗೂ ನನ್ನ ಅಭಿಮಾನ ಈ ದಾಂಡೇಲಿ ಮೇಲೆ ಇದ್ದೇ ಇರುತ್ತೆ. ಸೇವೆ ಎಷ್ಟಾಗತ್ತೆ ಅಷ್ಟು ಸೇವೆ ನಾನು ಕೊಡ್ತೇನೆ ಮತ್ತು ಮರೆಯೋದಿಲ್ಲ. ಆ್ಯಂಡ್ ಎಷ್ಟಾಗತ್ತೆ ಅಷ್ಟು ನಾನು ಮಕ್ಕಳಿಗೆ ನನ್ನಿಂದ ಎಷ್ಟಾಗುತ್ತೆ ಅಷ್ಟು ನಾನು ಸವಲತ್ತು ಕೊಡಲಿಕ್ಕೆ ಅಥವಾ ಅವರನ್ನು ಪ್ರೋತ್ಸಾಹ ಮಾಡಲಿಕ್ಕೆ ಖಂಡಿತವಾಗ್ಲೂ ಸಹಾಯ ಮಾಡ್ತೀನಿ. ಯಾವತ್ತೂ ಈ ನನ್ನ ದಾಂಡೇಲಿ ಅನ್ನೋ ಅಭಿಮಾನವನ್ನು ಯಾವತ್ತೂ ಬಿಟ್ಕೊಡೋದಿಲ್ಲ. ಎಲ್ಲಿ ಹೋಗ್ತೇನೆ ಅಲ್ಲಿ ನನ್ನ ದಾಂಡೇಲಿ ಅನ್ನೋ ಹೆಸರನ್ನು ತಗೊಂಡು ಬರಲಿಕ್ಕೆ ನಾನು ಆದಷ್ಟು ಪ್ರಯತ್ನ ಮಾಡ್ತೀನಿ. ದಾಂಡೇಲಿಯವಳು ಅಂತ ನನ್ನನ್ನು ಗುರ್ತಿಟ್ಟು ದಾಂಡೇಲಿ ಅನ್ನೋ ಹೆಸರನ್ನು ತಗೊಂಡು ಬರ್ಲಿಕ್ಕೆ ನಾನು ನನ್ನ ಸತತ ಪ್ರಯತ್ನ ಹಾಗೂ ಪರಿಶ್ರಮ ಮಾಡ್ತೇನೆ. ಇಲ್ಲಿ ದಾಂಡೇಲಿಯವಳು ಹೋದ್ಲು, ನನ್ನ ಹೆಸರು ಜೊತೆಗೆ ದಾಂಡೇಲಿಯನ್ನು ಕಂಟಿನ್ಯೂ ತಗೊಂಡು ಬರ್ತೇನೆ. ಆ ಭರವಸೆಯನ್ನು ನಾನು ಎಲ್ರಿಗೂ ಕೊಡ್ತೇನೆ. ನಾನು ಹೇಳ್ದಂಗೆ ಸಂವಿಧಾನಕ್ಕೆ ಚ್ಯುತಿ ಬಾರದೇ ಇರೋ ಹಾಗೆ ನ್ಯಾಯವಾಗಿ ನಿಯತ್ತಾಗಿ ನನ್ನ ಕೆಲಸವನ್ನು ಮಾಡ್ಕೊಂಡು ಹೋಗ್ತೇನೆ. ಯಾವುದೇ ಇನ್ಫ್ಲುಯೆನ್ಸಿಗೆ ಒಳಗಾಗದೆ ಎಲ್ಲಿ ನ್ಯಾಯ ಇದೆ ಅಲ್ಲಿ ಅಷ್ಟೇ ನಾನು ನನ್ನ ಕರ್ತವ್ಯವನ್ನು ನಿರ್ವಹಿಸ್ತೀನಿ, ಅಲ್ಲಿ ಅಷ್ಟೇ ನಾನು ಇರ್ತೀನಿ ಅಂತ ಹೇಳಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕೋಶಾಧ್ಯಕ್ಷ ಮುರ್ತುಜಾ ಹುಸೇನ್ ಆನೆಮಸೂರು, ದಾಂಡೇಲಿ ತಾಲೂಕು ಘಟಕದ ಗೌರವ ಕಾರ್ಯದರ್ಶಿಗಳಾದ ಗುರುಶಾಂತ್ ಜಡ ಹಿರೇಮಠ, ಪ್ರವೀಣ್ ನಾಯ್ಕ್, ಗೌರವ ಕೋಶಾಧ್ಯಕ್ಷ ಶ್ರೀಮಂತ ಮದರಿ, ಕರ್ನಾಟಕ ಸಂಘದ ಪ್ರಧಾನ ಕಾರ್ಯದರ್ಶಿ ಕೀರ್ತಿ ಗಾಂವ್ಕರ್, ಸಾಹಿತಿ ಪ್ರವೀಣ್ ನಾಯ್ಕ್ ಇಚ್ಕಡ, ಪ್ರಮುಖರಾದ ತಸವರ ಸೌದಾಗರ ಎನ್ಆರ್ ನಾಯ್ಕ್, ಸುಕುಮೇಶ್ ಕಾಮತ್, ಫ್ರಾನ್ಸಿಸ್ ಮಸ್ಕರಿನಸ್, ಅನಿಲ್ ನಾಯ್ಕರ್, ಸುಧಾಕರ್ ಶೆಟ್ಟಿ, ಡಿ ಸ್ಯಾಮ್ಸನ್, ರತ್ನದೀಪ್ ಎನ್ಎಂ ಅಡಿವೆಪ್ಪ, ಭದ್ರಕಾಳಿ, ಮ್ಯಾಥ್ಯೂ ಕೋಡಿಂಟಿ, ಮಾದೇವ ಸಾಂಗ್ಲಿಕರ, ಜನಜಾ ವಾಸರೆ ಇತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್ ದಾಂಡೇಲಿ.